ಎಲ್ಲವರೆಗೂ ಸಹ ಒಂದು ನೈಜ ವಿಷಯಗಳನ್ನ ತಿಳಿಸುವಂತ ಪ್ರಯತ್ನವನ್ನ ನಮ್ಮ ಸಾರಿಗೆ ಟಿವಿ ಧನಂಜಯ ಅವರು ಮಾಡ್ತಾ ಇದ್ದಾರೆ. ದಯವಿಟ್ಟು ಅವ್ರು ಬೆಳಿಬೇಕು. ಯಾಕಂದ್ರೆ ಸಾರಿಗೆ ನೌಕರರಿಗೆ ಎಲ್ಲಾ ತರದ ವಿಷಯಗಳನ್ನು ಸಹ ಅವರು ನೇರವಾಗಿ ತಲುಪಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅವರ ಒಂದು ಈ ಸಾರಿಗೆ ಟಿವಿಯನ್ನ ಎಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಸಹ ಸಾರಿಗೆ ಟಿವಿಯ ಚಂದಾದಾರರಾಗಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಸಾರಿಗೆ ಟಿವಿಗೆ ಆರ್ಥಿಕವಾಗಿ ಸಹಾಯ ಮಾಡಬೇಕು ಅಂತಕ್ಕಂಥದ್ದನ್ನ ಮನವಿ ಮಾಡ್ತಾ, ಏನೇ ವಿಷಯಗಳಿದ್ರು ಸಹ ಸಾರಿಗೆ ಟಿವಿ ಮುಖಾಂತರವಾಗಿ ತಮಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಸಾರಿಗೆ ನೌಕರರೆಲ್ಲರಿಗೂ ಮೊದಲನೇದಾಗಿ ನಮಸ್ಕಾರ ಹೇಳ್ತೀನಿ. ವಿಚಾರ ಇಷ್ಟೇ, ಇವತ್ತು ಏನು ವಿಡಿಯೋ ಮಾಡ್ತಾ ಇರ್ತಕ್ಕಂಥ ಉದ್ದೇಶ, ಹಲವಾರು ವಿಚಾರಗಳು ಇವತ್ತು ಸಾರಿಗೆ ಸಂಸ್ಥೆಯಲ್ಲಿ ನಡೆದಿದೆ. ಮೊದಲನೇದಾಗಿ ಏನಿವತ್ತು ವ್ಯವಸ್ಥಾಪಕ ನಿರ್ದೇಶಕರ ಜೊತೆಯಲ್ಲಿ ಒಂದು ಮಾತುಕತೆ ಇತ್ತು ಜಂಟಿ ಕ್ರಿಯಾ ಸಮಿತಿಯ ಪರವಾಗಿ. ಆ ವಿಚಾರವಾಗಿ ನಾನು ನಿಮ್ಗೆ ಹೇಳೋದಕ್ಕೋಸ್ಕರನೇ ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬ ಜನ ಫೋನ್ ಕಾಲ್ಗಳು, ಸಾವಿರಾರು ಮೆಸೇಜ್ಗಳು ಮತ್ತು ತುಂಬ ಜನ ಫೋನ್ ಕಾಲ್ ಮಾಡಿ ಕೇಳ್ತಾ ಇದ್ದಾರೆ ಇವತ್ತಿನ ಮೀಟಿಂಗ್ ಏನಾಯಿತು ಅಂತೇಳಿ. ಮೀಟಿಂಗ್ನಲ್ಲಿ ಹಲವಾರು ವಿಚಾರಗಳು ಬಂದಿದೆ. ಮೊದಲನೇದಾಗಿ ವೇತನ ಪರಿಷ್ಕರಣೆ ವಿಚಾರ, ಮತ್ತು 23ರ ಚಾರ್ಜ್ ಶೀಟ್ ವಿಚಾರ ಆಗಿರ್ಬೋದು, ಮತ್ತು 26 ತಿಂಗಳ ವೇತನದ ಹಿಂಬಾಕಿ ವಿಚಾರವಾಗಿ ತದೇಕವಾಗಿ ಚರ್ಚೆ ನಡೆಯುತ್ತೆ. ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಮಾತುಕತೆಯನ್ನು ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ 4 ಕಾರ್ಪೊರೇಷನ್ನಲ್ಲಿ ಏನೆಲ್ಲ ಆರ್ಥಿಕವಾಗಿ ಆಯವ್ಯಯವಿದೆ, ಸಂಸ್ಥೆ ಯಾವ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ, ಎಂಪ್ಲಾಯ್ಗಳಿಗೆ ನಾವು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಹಣಕಾಸು ಎಷ್ಟಿದೆ, ಸರ್ಕಾರದಿಂದ ಬಂದಂಥ ಹಣ ಎಷ್ಟು, ನಮ್ಮ ಖಜಾನೆ ಬಂದಂಥ ಹಣ ಎಷ್ಟಿದೆ, ಮತ್ತು ನಾವು ಯಾವ ರೀತಿಯಲ್ಲಿ ಸಾಲವನ್ನು ಮಾಡಿದ್ದೀವಿ, ಇದಕ್ಕೆ ಯಾವ್ಯಾವ ಕಾರಣಕರ್ತರಿದೆ ಅಂತಕ್ಕಂಥದ್ದನ್ನು 4 ನಿಗಮದ ವ್ಯವಸ್ಥಾಪಕ ನಿರ್ದೇಶಕರು ಸಂಕ್ಷಿಪ್ತವಾಗಿ ತಿಳಿಸಿದ ಸಂದರ್ಭದಲ್ಲಿ ಜಂಟಿ ಕ್ರಿಯಾ ಸಮಿತಿಯಾಗಿ ನಾವು ಸಹ ಸುಮಾರು 1.25 ಗಂಟೆಗಳು 2 ಗಂಟೆಗಳ ಚರ್ಚೆಗಳು ನಡೆದಿದೆ. 5 ಗಂಟೆ 5 ನಿಮಿಷಕ್ಕೆ ಶುರುವಾದಂಥ ಸಭೆ 7 ಗಂಟೆಯ ಆಸುಪಾಸಿನಲ್ಲಿ ಮುಗಿಯುತ್ತೆ. 4 ಜನ ವ್ಯವಸ್ಥಾಪಕ ನಿರ್ದೇಶಕರು ಇವತ್ತು ಮೀಟಿಂಗ್ನಲ್ಲಿ ಸಂಪೂರ್ಣವಾಗಿ ಹಾಜರಿದ್ದು KSRTC ಆಯವ್ಯಯ, ಕಲ್ಯಾಣ ಕರ್ನಾಟಕದ ಆಯವ್ಯಯ, BMTC ಮತ್ತು ವಾಯುವ ಏನಿದೆ 4 ಸಂಸ್ಥೆಯ ಆಯವ್ಯಯಗಳ ಬಗ್ಗೆ ಚರ್ಚೆ ನಡೆಯುತ್ತೆ. ಸರ್ಕಾರ ಎಷ್ಟು ಸಾವಿರ ಕೋಟಿಗೆ ಹಣವನ್ನು ಬಿಡುಗಡೆ ಮಾಡಬೇಕಾಗಿದೆ ಮತ್ತು ಬಿಡುಗಡೆ ಮಾಡಿದೆ, ಇವೆಲ್ಲ ವಿಚಾರಗಳನ್ನು ಬಗ್ಗೆಯೂ ಚರ್ಚೆ ನಡೆದು, ಮತ್ತು ಸಂಸ್ಥೆಯಲ್ಲಿ ಇರ್ತಕ್ಕಂಥ ಖಾಸಗಿಯವರ ವಿಚಾರ ಮತ್ತು ನಮ್ಮ ಸಂಸ್ಥೆಯಲ್ಲಿ ಈಗಿರ್ತಕ್ಕಂಥ ಹಾಲಿ ಎಂಪ್ಲಾಯೀಸ್ಗಳ ವಿಚಾರವಾಗಿ ಎಲ್ಲವೂ ಸಹ ಚರ್ಚೆ ನಡೆಯುತ್ತೆ. ವಿವರಣೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ನಾವು ಸನ್ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರನ್ನ ಕೇಳ್ತೀವಿ, ಸರ್ ದಯಮಾಡಿ ಇವತ್ತು ದುಡಿತಕ್ಕಂಥ ವರ್ಗ ಕೇಳ್ತಾ ಇರ್ತಕ್ಕಂಥದ್ದು 3 ಮಾತ್ರ. ಒಂದು, ವೇತನ ಪರಿಷ್ಕರಣೆಯನ್ನು ಯಾವ ದಿನಾಂಕದಿಂದ ಯಾವಾಗ ಅನೌನ್ಸ್ಮೆಂಟ್ ಮಾಡ್ತೀರಾ, ಮತ್ತು ಹಿಂಬಾಕಿಯನ್ನು ಯಾವಾಗ ಕೊಡ್ತೀರಾ ಅಂತಕ್ಕಂಥ ವಿಚಾರ, ಮತ್ತು ಏನು 33,000 ಚಾರ್ಜ್ ಶೀಟ್ಗಳೇನಿದೆ ಆ ಚಾರ್ಜ್ ಶೀಟಿನ ವಿಚಾರವಾಗಿ, ಮತ್ತು ಅಂತರ್ನಿಗಮ ವರ್ಗಾವಣೆ ವಿಚಾರವಾಗಿ ಚರ್ಚೆಗಳು ಸ್ಟಾರ್ಟ್ ಆಗುತ್ತೆ. ಮೊದಲನೇದಾಗಿ ವ್ಯವಸ್ಥಾಪಕ ನಿರ್ದೇಶಕರಿಗೆ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಿಂದೆಂದಿಗೂ ಸಹ ವೇತನ ಪರಿಷ್ಕರಣೆ ವಿಚಾರವಾಗಿ ಮಾತನಾಡದೆ ಸಭೆಗಳು ಮುಗಿದಿದ್ದಂಥ ಸಂದರ್ಭದಲ್ಲಿ, ಕಳೆದ ಬಾರಿ ವಿಧಾನಸೌಧದಲ್ಲಿ ಮೀಟಿಂಗ್ ಆದಂಥ ಸಂದರ್ಭದಲ್ಲಿ 2020ರ ವೇತನ ಪರಿಷ್ಕರಣೆ ವಿಚಾರದಲ್ಲಿ 4% ಕೊಡ್ತೀವಿ ಅಂತಕ್ಕಂಥ ವಿಚಾರವನ್ನು ಹೇಳಿದರು ಅಲ್ಲಿರ್ತಕ್ಕಂಥ IAS ಆಫೀಸರ್ಗಳು. ಆದರೆ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು ಔದಾರ್ಯತೆಯನ್ನು ಮೀರಿ ನಾವು 5% ಕೊಡ್ತೀವಿ ಅಂತಕ್ಕಂಥ ವಿಚಾರವನ್ನು 3 ನಿಗಮದ ವ್ಯವಸ್ಥಾಪಕ ನಿರ್ದೇಶಕರು ತಿಳಿಸ್ತಾರೆ. ಮತ್ತು ನಮ್ಮ BMTC ವ್ಯವಸ್ಥಾಪಕ ನಿರ್ದೇಶಕರು ನಾವು 3% ಮಾತ್ರ ಕೊಡಲು ಸಕ್ತವಾಗಿದ್ದೀವಿ ಅಂತಕ್ಕಂಥ ವಿಚಾರವನ್ನು ಸಹ ತಿಳಿಸ್ತಾರೆ. ಹಾಗಾಗಿ ನಾನು ಅವರಿಗೆ ಕೇಳ್ತೀನಿ, ಸರ್ ಕಳೆದ ಬಾರಿ ಕೊಟ್ಟಂಥ 15% ಏನಾದ್ರು ಸೇರಿಸ್ಕೊಡ್ಬೇಕು ಅಂತ ಮಾಡಿದ್ದೀರಾ, ಇಲ್ಲ ಇದೇ ರೀತಿಯಲ್ಲಿ ಹೇಳ್ತಾ ಇದ್ದೀರಾ ಅಂತಕ್ಕಂಥ ವಿಚಾರವನ್ನು ಸಹ ಹೇಳ್ತೀವಿ. ಹಾಗಾಗಿ ಎಲ್ಲ ರೀತಿಯಲ್ಲೂ ಚರ್ಚೆ ನಡೆಯುತ್ತೆ. ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಮುಂದೆ ಚರ್ಚೆಗಳಾಗಬೇಕು ಅಂತಕ್ಕಂಥ ವಿಚಾರವನ್ನು ಸಹ ನಾವು ತಿಳಿಸ್ತೀವಿ. ಹಾಗಾಗಿ ವಿಷಯ ಇಲ್ಲಿಗೆ ಬಂದು ನಿಂತಿದೆ. ಕೆಲವರು ವಿಚಾರಧಾರೆಯಾಗಿ ಏನೇನೆಲ್ಲ ಹೇಳೋದಾಗಿದೆ ಎಲ್ಲವನ್ನು ಸಹ ಹೇಳಿದ್ದಾರೆ. ಹಾಗಾಗಿ ವ್ಯವಸ್ಥಾಪಕ ನಿರ್ದೇಶಕರು ಇಲ್ಲಿ ಮನವಿ ಮಾಡಿದಂಥ ಸಂದರ್ಭದಲ್ಲಿ 23ರ ಅಡಿಯ ಚಾರ್ಜ್ ಶೀಟನ್ನು ಏನೇನು ಅಂತರ್ನಿಗಮ ವರ್ಗಾವಣೆಗೆ ತೊಂದರೆ ಆಗಿದೆ ಅದನ್ನು ಸರಿಪಡಿಸೋದಕ್ಕೆ ಹೇಳಿದ್ದಾರೆ. ಮತ್ತು 23 ಚಾರ್ಜ್ ಶೀಟ್ನಲ್ಲಿ ಏನಾಗಿದೆ ಪ್ರಮೋಷನ್ ವಿಚಾರದಲ್ಲಿ ಅವರಿಗೂ ಸಹ ಮುಚ್ಚಿದ ಲಕೋಟೆಯಲ್ಲಿ ಪ್ರಮೋಷನ್ನ ಕೊಡೋದಕ್ಕೆ ವಿಷಯವನ್ನು ತಿಳಿಸಿದ್ದಾರೆ. ಹಾಗಾಗಿ ವ್ಯವಸ್ಥಾಪಕ ನಿರ್ದೇಶಕರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಮತ್ತು 3ನೇ ವಿಚಾರವಾಗಿ ವೇತನದ ಹಿಂಬಾಕಿ 26 ತಿಂಗಳ ಹಿಂಬಾಕಿಯ ವಿಚಾರವಾಗಿ ಸರ್ಕಾರ ಏನು ಅನೌನ್ಸ್ಮೆಂಟ್ ಮಾಡಿದೆ ಅದನ್ನು ಯಾವ ದಿನಾಂಕದೊಳಗಡೆ ಅನೌನ್ಸ್ಮೆಂಟ್ ಮಾಡ್ತೀರಾ ಸರ್ ಅಂತಕ್ಕಂಥ ದಿನಾಂಕವನ್ನು ತಿಳಿಸಿ ಅಂತ ಹೇಳ್ತೀವಿ. ಆಗ ವ್ಯವಸ್ಥಾಪಕ ನಿರ್ದೇಶಕರು ನಾವು ನಾಳೆ ನಾಡದಲ್ಲೇ ಹೋಗ್ಬೋದು ಜಗದೀಶ್, ಹೋಗಿ ವಿಷಯ ಏನಿದೆ ಎಲ್ಲವನ್ನು ಹಣವನ್ನು ಬಿಡುಗಡೆ ಮಾಡಿಸ್ಕೊಬಂದು ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥ ವಿಚಾರವನ್ನು ಸಹ ತಿಳಿಸಿದ್ದಾರೆ. ಹಾಗಾಗಿ ಯಾರೂ ಸಹ ಧೃತಿಗೆಡ್ತಕ್ಕಂಥ ಕೆಲಸಕ್ಕೆ ಹೋಗ್ತಕ್ಕಂಥದ್ದು ಏನಿಲ್ಲ. ಎಲ್ಲವೂ ಸಹ ಜಂಟಿ ಕ್ರಿಯಾ ಸಮಿತಿಯ ಫಲವಾಗಿ ಏನೆಲ್ಲ ಉತ್ತಮವಾದಂಥ ಬೆಳವಣಿಗೆಗಳು ನಡೀತಾ ಇದೆ. ಹಾಗಾಗಿ ಯಾರೋ ಹೊರಗಡೆ ಬಂದು 5%ಗೆ ಹೇಳ್ಬಿಟ್ರಂತೆ, 3%ಗೆ ಹೇಳ್ಬಿಟ್ರಂತೆ ಅಂತಕ್ಕಂಥ ವಿಚಾರವನ್ನು ಎತ್ಕೊಂಡು ನಿಮ್ಮನ್ನು ಎತ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜಂಟಿ ಕ್ರಿಯಾ ಸಮಿತಿ ಈ ಥರದ ಎಲ್ಲ ದಿನಗಳನ್ನು ಸಹ ನೋಡ್ಕೊತಾ ಬಂದಿದೆ. ಹಾಗಾಗಿ ಒಂದು ಕಡೆ
ವ್ಯವಸ್ಥಾಪನಾ ನಿರ್ದೇಶಕರು ಏನಿದೆ ಆರ್ಥಿಕ ಆಯವ್ಯಯದ ವಿಚಾರವಾಗಿ ತೆಗೆದುಕೊಂಡು ಸಂಸ್ಥೆಯ ವಿಚಾರವಾಗಿ ತೆಗೆದುಕೊಂಡು ಏನು ವಿಷಯಗಳನ್ನ ಹೇಳ್ಬೋದಾಗಿದೆಯೋ ಅದೆಲ್ಲವನ್ನು ಹೇಳಿದ್ದಾರೆ. ಈ ಏಪ್ರಿಲ್ ಮಾಹೆಯಲ್ಲೇ ವೇತನ ಪರಿಷ್ಕರಣೆ ಮತ್ತು ವೇತನದ ಹಿಂಬಾಕಿಯನ್ನು ಸಂಪೂರ್ಣವಾಗಿ 1,10,000 ಕಾರ್ಮಿಕರ ಖಜಾನೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಜಂಟಿ ಕ್ರಿಯಾ ಸಮಿತಿ ಮಾಡುತ್ತೆ ಅಂತಕ್ಕಂಥದ್ದನ್ನು ನಾನು ನಿಮಗೆ ನೇರವಾಗಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆಂದರೆ ಅಂತಿಮವಾದಂಥ ವಿಚಾರಗಳು ಇಲ್ಲಿವರೆಗೂ ಸಹ ವೇತನ ಪರಿಷ್ಕರಣೆ ವಿಚಾರಗಳು ಚರ್ಚೆಯೇ ಸ್ಟಾರ್ಟ್ ಆಗಿರಲಿಲ್ಲ. ಎಷ್ಟು ಪರ್ಸೆಂಟೇಜನ್ನು ಕೊಡ್ತೀವಿ ಅಂತಕ್ಕಂಥ ವಿಚಾರ ಚರ್ಚೆಗೆ ಬಂದಿರಲಿಲ್ಲ. ಈಗ ತಾನೇ ಚರ್ಚೆಗೆ ಬಂದಿದೆ. ಹಾಗಾಗಿ ಆ ವಿಚಾರವನ್ನು ನೀವು ದಯಮಾಡಿ ಯಾರೂ ಸಹ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮಗೆ ನ್ಯಾಯವನ್ನು ಒದಗಿಸೋದ್ರಲ್ಲಿ ಜಂಟಿ ಕ್ರಿಯಾ ಸಮಿತಿ ಸಂಪೂರ್ಣವಾಗಿ ನಿಮ್ಮ ಜೊತೆ ನಿಂತಿರುತ್ತೆ. 26 ತಿಂಗಳ ಹಿಂಬಾಕಿಯನ್ನು ಬಿಡುಗಡೆ ಮಾಡಿಸ್ತಕ್ಕಂಥ ವಿಚಾರದಲ್ಲೂ ಸಹ ಈ ತಿಂಗಳ ನಿಮ್ಮ ಖಜಾನೆಗೆ ಸೇರ್ತಕ್ಕಂಥ ಕೆಲಸವನ್ನು ಜಂಟಿ ಕ್ರಿಯಾ ಸಮಿತಿ ಮಾಡಿಸುತ್ತೆ. ಉಳಿದ 12 ತಿಂಗಳನ್ನು ಸರ್ಕಾರದ ಜೊತೆಯಲ್ಲಿ ಮಾತಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿದ್ದೀವಿ. ಹಾಗಾಗಿ ಸನ್ಮಾನ್ಯ ಸಾರಿಗೆ ಸಚಿವರು ಸಹ ಬುಧವಾರ ದಿನಾಂಕವನ್ನು ಗೊತ್ತುಪಡಿಸಿದ್ದಾರೆ. ಬುಧವಾರ ಕೂತು ಮಾತಾಡೋಣ ಅಂತಕ್ಕಂಥ ವಿಚಾರವನ್ನು ಸಹ ತಿಳಿಸಿದ್ದಾರೆ. ಹಾಗಾಗಿ ಈ ವಿಚಾರವನ್ನು ಸಹ ನಿಮ್ಮ ಜೊತೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ಉಳಿದ 17ನೇ ತಾರೀಕಿಗೆ ಸಹ ಶುಕ್ರವಾರ ಸನ್ಮಾನ್ಯ 4 ವ್ಯವಸ್ಥಾಪನಾ ನಿರ್ದೇಶಕರ ಜೊತೆ ಅಂತಿಮವಾದಂಥ ಒಂದು ಮಾತುಕತೆ ಆಗುತ್ತೆ. ಅವತ್ತು ಎಲ್ಲವೂ ಸಹ ನಿಮ್ಮ ಮುಂದೆ ಜಗಜ್ಜಾಹೀರಾಗುತ್ತೆ. ಹಾಗಾಗಿ ಯಾರೂ ಸಹ ಎದೆಗುಂತಕ್ಕಂಥ ಕೆಲಸಕ್ಕೆ ಹೋಗಬೇಡಿ. ಸುಮ್ಮನೆ ಅನಾವಶ್ಯಕವಾಗಿ ವಾಟ್ಸಪ್ನಲ್ಲಿ ಕೆಲವರು ಅದು ಮಾಡ್ತೀವಿ ಇದನ್ನು ಮಾಡ್ತೀವಿ ನೀವು ಬನ್ನಿ ಅಂತಕ್ಕಂಥ ವಿಚಾರಕ್ಕೆ ನಿಮ್ಮನ್ನು ಎತ್ಕಡ್ತಕ್ಕಂಥ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಯಾವತ್ತು ಜಂಟಿ ಕ್ರಿಯಾ ಸಮಿತಿ ಅಂತಿಮವಾಗಿ ಇಷ್ಟೆಲ್ಲ ಹೋರಾಟವನ್ನು ಮಾಡಿ ನಿಮ್ಮಗಳ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಹೋರಾಟದ ದಿನಗಳಲ್ಲಿ ಭಾಗಿಯಾಗಿ ಎಲ್ಲ ಥರದಲ್ಲೂ 23ರ ಚಾರ್ಜ್ ಶೀಟಿನ ವಿಚಾರದಲ್ಲಿರ್ಬೋದು ಎಲ್ಲ ಥರದಲ್ಲೂ ನ್ಯಾಯಯುತವಾದಂಥ ಬೇಡಿಕೆಯನ್ನು ಈಡೇರಿಸೋದ್ರಲ್ಲಿ ನಿಮ್ಮ ಪರವಾಗಿ ನಿಂತಿದೆ. ಹಾಗಾಗಿ ಯಾರೋ ಬಂದು ನಿಮ್ಮನ್ನು ಪ್ರಚೋದನಕಾರಿಯಾಗಿ ಮಾತಾಡಿಸಿ ನಿಮ್ಮನ್ನು ಮತ್ತೆ ಬೀದಿಗೆ ತರ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ರೆ ದಯಮಾಡಿ ಅಂಥವರಿಂದ ದೂರ ಇರಿ ಅಂತಕ್ಕಂಥದ್ದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸರ್ಕಾರ ಏನು ಮಾತನ್ನು ಕೊಟ್ಟಿದೆ ವೇತನದ ಹಿಂಬಾಕಿ ಮತ್ತು ವೇತನ ಪರಿಷ್ಕರಣೆ ವಿಚಾರದಲ್ಲಿ ಇವತ್ತೇನು ಮಾನ್ಯ ವ್ಯವಸ್ಥಾಪನಾ ನಿರ್ದೇಶಕರು ಮಾತಾಡಿದ್ದಾರೆ ಆ ವಿಚಾರವೇ ಅಂತಿಮವಾಗಲ್ಲ. ಒಂದು ಉತ್ತಮವಾದಂಥ ವೇತನ ಪರಿಷ್ಕರಣೆ ಅನೌನ್ಸ್ಮೆಂಟ್ ಆಗೇ ಆಗುತ್ತೆ. 1/1/24ರ ವೇತನ ಪರಿಷ್ಕರಣೆ ವಿಚಾರದಲ್ಲಿ ಎಂದೂ ಸಹ ಜಂಟಿ ಕ್ರಿಯಾ ಸಮಿತಿ ರಾಜಿ ಆಗಲ್ಲ ಅಂತಕ್ಕಂಥದ್ದನ್ನು ಮತ್ತೊಮ್ಮೆ ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗಾಗಿ ಅನ್ಯಥಾ ನಾವು ಯಾರ ಕಾಲನ್ನು ಎಳೆಯೋದಕ್ಕೆ ಹೋಗಲ್ಲ. ಹೋರಾಟವನ್ನು ಸ್ವಾಗತವನ್ನು ಮಾಡ್ತೀವಿ. ಮತ್ತೊಬ್ಬರ ಹೋರಾಟವನ್ನು ನಾವು ಹತ್ತಿಕ್ಕತಕ್ಕಂಥ ಕೆಲಸವನ್ನು ಮಾಡಲ್ಲ. ಅವರು ಮಾಡಿದ್ರು ನಾವು ಈ ಮುಷ್ಕರಕ್ಕೆ ಬೆಂಬಲ ಕೊಡಲ್ಲ, ಮತ್ತೊಂದನ್ನು ಮಾಡಲ್ಲ, ಮಗದೊಂದನ್ನು ಮಾಡಲ್ಲ ಅಂಥೇಳಿ ಜಂಟಿ ಕ್ರಿಯಾ ಸಮಿತಿಯಲ್ಲಿ ಏನೆಲ್ಲ ಹೇಳ್ಕೊ ಬಂದ್ರೂ ಸಹ ಇವತ್ತು ಜಂಟಿ ಕ್ರಿಯಾ ಸಮಿತಿಯ ಫಲವಾಗಿ 27, 26, 25ಕ್ಕೆ ಬಂದಿದೆ. ಸರ್ಕಾರದಲ್ಲಿ ನಾವು ಮನವಿಯನ್ನು ಮಾಡಿದ್ದೀವಿ 1/1/24 ಅಂತಕ್ಕಂಥದ್ದನ್ನು ದಯಮಾಡಿ ಬದಲಾವಣೆ ಮಾಡಬಾರ್ದು ಅಂತಕ್ಕಂಥ ವಿಚಾರವನ್ನು ಹೇಳಿದ್ದೀವಿ. ಹಾಗಾಗಿ ಜಂಟಿ ಕ್ರಿಯಾ ಸಮಿತಿ ಏನು ನಿಮಗೆ ಮಾತನ್ನು ಕೊಟ್ಟಿದೆ ಆ ಮಾತನ್ನು ಸಂಪೂರ್ಣವಾಗಿ ತಮ್ಮಗಳ ವಿಚಾರಕ್ಕೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಮುಂದೇನೂ ಸಹ ಜಂಟಿ ಕ್ರಿಯಾ ಸಮಿತಿ ನಿಮ್ಮ ಪರವಾಗಿ ನಿಲ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ಹಾಗಾಗಿ ಯಾರೋ ಪಾಪ ಹೋರಾಟದ ಹಪಾಪಿತನಕ್ಕೆ ಬಿದ್ದು ಮತ್ತೊಂದಷ್ಟು ಸಹ ಕಾರ್ಮಿಕರನ್ನು ಹೊರಗಡೆ ತರ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ರೆ ದಯಮಾಡಿ ತಾವು ನಿರಂತರವಾಗಿ ನಿಮ್ಮ ಕೆಲಸವನ್ನು ನೀವು ಮಾಡಿ ನಿಮಗೇನಿದೆ ಮುಂದಿನ ದಿನದಲ್ಲಿ ಪಾರಂಪೂರ್ ಬದಲಾವಣೆ ಇರ್ಬೋದು ಮತ್ತು ಹಲವಾರು ಇನ್ನಿತರ ವಿಚಾರಗಳಿದೆ, ಬಾಟ ಭತ್ಯೆ ವಿಚಾರಗಳಿರ್ಬೋದು. ನಿಗಮದ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಸಾರಿಗೆ ಸಚಿವರ ಜೊತೆ ಕೂತು ನಿಮ್ಮಗಳೆಲ್ಲ ಸಮಸ್ಯೆಯನ್ನು ಬಗೆಹರಿಸಿ ನಿಮಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಜಂಟಿ ಕ್ರಿಯಾ ಸಮಿತಿ ಮಾಡುತ್ತೆ. ಹಾಗಾಗಿ ಯಾರೂ ಸಹ ಅನ್ಯತೆ ಏನನ್ನು ಭಾವಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಜಂಟಿ ಕ್ರಿಯಾ ಸಮಿತಿ ಪರವಾಗಿ ನಿಮ್ಮೆಲ್ಲರಿಗೂ ತಿಳಿಸಿದ್ದೀವಿ. ದಯಮಾಡಿ ಸಾರಿಗೆ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಸಾರಿಗೆ ಟಿವಿಗೆ ಆರ್ಥಿಕವಾಗಿ ಸಹಾಯವನ್ನು ಮಾಡಿ. ಇತರೆ ವಿಚಾರಗಳಿದ್ದರೆ ಸಾರಿಗೆ ಟಿವಿಯ ಮುಖಾಂತರವಾಗಿ ನಿಮಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ.